ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಮೆಂತ್ಯ ಸೊಪ್ಪಿನ ಪರೋಟ, ಸಾಂಬಾರು, ಪಲ್ಯ ತಿಂದು ಬೇಜಾರಾಗಿತ್ತಂದ್ರೆ ಇವತ್ತೊಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಮತ್ತು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ಇದಾವೆ. ಮತ್ತು ಇವನ್ನ ಬಿಟ್ಟು ನೀವು ಮೆಂತ್ಯ ಸೊಪ್ಪಿನ ಯಾವ ರೆಸಿಪಿಗಳನ್ನ ಮಾಡ್ತೀರಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಮತ್ತು ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮಕ್ಕಳು ಹಿಡ್ಕೊಂಡು ದೊಡ್ಡವ್ರಿಗೆ ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಇಲ್ಲಿ ನೋಡಿರಿ, ನಾನು ದೊಡ್ಡ ಬೌಲೇ ಒಂದು ಬೌಲ್ ಆಗಷ್ಟು ಅಥವಾ ಅರ್ಧ ಕಟ್ಟಾಗಷ್ಟು ಮೆಂತ್ಯ ಸೊಪ್ಪನ್ನು ಸೋಸಿಬಿಟ್ಟು ತೊಳೆದ್ಬಿಟ್ಟು ತೊಗೊಂಡಿನಿ ರೀ. ಇಲ್ಲಿ ಮೆಂತ್ಯ ಸೊಪ್ಪಿನ ಬದಲಿ ನೀವು ಇಲ್ಲಿ ಪಾಲಕ್ ಸೊಪ್ಪನ್ನಾದ್ರೂ ತೊಗೋಬೋದು. ಈಗ ಈ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ತೊಗೋತೀನಿ ರೀ. ಆದಷ್ಟು ಎಳೆ ಮೆಂತ್ಯ ಸೊಪ್ಪನ್ನು ತೊಗೊರಿ, ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಈಗಂತೂ ತುಂಬ ಒಳ್ಳೆಯ ಮೆಂತ್ಯ ಸೊಪ್ಪು ಬರ್ತದೆ ರೀ ಮಾರ್ಕೆಟ್ಗೆ. ನೋಡಿ, ಮತ್ತು ಮೆಂತ್ಯ ಸೊಪ್ಪು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನೋಡಿ, ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪಲ್ಲಿ ನೀವು ಏನು ಮಾಡ್ಬೋದು, ಪಾಲಕ್ ಸೊಪ್ಪನ್ನಾದ್ರೂ ತೊಗೋಬೋದು. ಈ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೆಂತ್ಯ ಸೊಪ್ಪನ್ನು ಈ ಪಾತ್ರೆಗೆ ಹಾಕ್ತೀನಿ. ನೋಡಿ, ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಮೆಣಸಿನ್ಕಾಯಿ ಹಾಕಿನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿನಿ. ಈರುಳ್ಳಿ ತಿನ್ನಲ್ಲ ಅನ್ನೋರು ನೀವು ಏನು ಮಾಡ್ಬೋದು, ಈರುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು ರೀ. ಒಂದು 5-6 ಬೆಳ್ಳುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡಿರಿ, ನಡೀತದೆ. ಸ್ವಲ್ಪ ಹಸಿ ಶುಂಠಿಯನ್ನು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೀವು ತುರಿದ್ಬಿಟ್ಟು ಹಾಕ್ಬೋದು ರೀ. ಒಂದು ಸ್ವಲ್ಪ ಚಿಲ್ಲಿ ಫ್ಲೆಕ್ಸನ್ನು ಹಾಕ್ತಾಯಿದ್ದೀನಿ, ಒಂದು ಅರ್ಧ ಸ್ಪೂನ್ ಆಗಷ್ಟು. ನೋಡಿ, ಇಲ್ಲಿ ಒಂದು ದೊಡ್ಡ ಸೈಜದ ಆಲೂಗಡ್ಡೆಯನ್ನು ನೋಡಿ ತೊಳೆದ್ಬಿಟ್ಟು ಸಿಪ್ಪೆ ಸಹಿತನೇ ಈ ರೀತಿ ಇಷ್ಟಿಷ್ಟು ಪೀಸ್ಗಳನ್ನಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನೋಡಿರಿ, ತುಂಬ ಸಣ್ಣದನ್ನು ಮಾಡ್ಕೊಬೇಡ್ರಿ, ಇಷ್ಟೇ ಮೀಡಿಯಮ್ ಆಗಿಯೇ ಕಟ್ ಮಾಡ್ಕೊಳ್ಳಿ. ಒಂದು ಆಲೂಗಡ್ಡೆಯನ್ನು ತೊಗೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಸ್ಪೂನಾಗಷ್ಟೇ ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಅರ್ಧ ಸ್ಪೂನಾಗಷ್ಟೇ ರೆಡ್ ಚಿಲ್ಲಿ ಪೌಡ್ರು. ಹಸಿಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಖಾರ ನೀವು ನೋಡ್ಕೊಂಡು ಹಾಕೋರಿ. ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆ, ಒಂದು ಸ್ವಲ್ಪ ಅರಿಶಿನ, 1/4 ಟೀ ಸ್ಪೂನ್ ಆಗುತ್ತೆ. ಅಥವಾ ಜೀರಾ ಪೌಡ್ರ್ ಇದ್ರೆ ಅದನ್ನೂ ಹಾಕ್ರಿ, ನಡೀತದೆ. ಒಂದು ಅರ್ಧ ಸ್ಪೂನಾಗಷ್ಟೇ ಗರಂ ಮಸಾಲ, 1 ಸ್ಪೂನಾಗಷ್ಟೇ ನಿಂಬೆ ರಸನ ಹಾಕ್ತಾಯಿದ್ದೀನಿ. ನೋಡಿ, ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ, ಮಸಾಲೆ ಆ ಮೆಂತ್ಯ ಸೊಪ್ಪು ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ. ಮತ್ತು ಉಪ್ಪು ಹಾಕಿರೋದ್ರಿಂದ ಏನಾಗ್ತದೆ ರೀ, ಮೆಂತ್ಯ ಸೊಪ್ಪು ನೀರು ಬಿಟ್ಟು ಸಾಫ್ಟೂ ಆಗ್ತದೆ. ನೋಡಿ, ಈ ರೀತಿ ನೀಟಾಗಿ ಮುಚ್ಚಿಬಿಟ್ಟು ಏನು ಮಾಡ್ಕೊರಿ, ಮಿಕ್ಸ್ ಮಾಡ್ಕೊರಿ. ನೋಡಿ, ಮೆಂತ್ಯ ಸೊಪ್ಪು ಎಷ್ಟು ನೀರು ಬಿಟ್ಟದು. ಈಗ ಇದಕ್ಕೆ ನಾನಿಲ್ಲಿ ಬೈಂಡಿಂಗ್ ಸಲುವಾಗಿ ಫಸ್ಟ್ ಒಂದು 4 ಸ್ಪೂನಾಗಷ್ಟು ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ. 1 ಸ್ಪೂನಾಗಷ್ಟೇ ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಬರೀ ಕಡಲೆ ಹಿಟ್ಟಲ್ಲೂ ಈ ರೆಸಿಪಿ ಮಾಡ್ಕೋಬೋದು. ಅಕ್ಕಿ ಹಿಟ್ಟನ್ನು ನೀವು ಸ್ಕಿಪ್ ಮಾಡ್ಬೋದು ರೀ. ಫಸ್ಟ್ ನೋಡ್ತೀನಿ, ಇನ್ನೊಂದು ಸ್ವಲ್ಪ ಹಿಟ್ಟು ಹಿಡಿಸ್ತದಂದ್ರೆ ಅವಾಗ ಇನ್ನೊಂದು 2 ಸ್ಪೂನಾಗಷ್ಟು ಹಿಟ್ಟನ್ನು ಹಾಕೋತೀನಿ ರೀ. ನೋಡಿ, ಅದೇನು ನೀರು ಬಿಟ್ಟಿರ್ತದಲ್ಲ ಅದರೊಳಗೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕ್ರಿ. ಇಲ್ಲಿ ನೋಡಿ, ಇಲ್ಲ ತುಂಬಾ ನಿಮ್ದು ಡ್ರೈ ಅನ್ಸಕತ್ತಿತ್ತಂದ್ರೆ ನೀವು 1 ಸ್ಪೂನ್ ಆಗಷ್ಟು ಅಷ್ಟೇ ನೀರನ್ನು ಹಾಕೋಬೇಕು. ನೋಡಿ, ನಾನು ಇನ್ನೂ ಒಂದು 2 ಸ್ಪೂನ್ ಆಗಷ್ಟು ಹಾಕ್ಕೊಂಡಿದ್ದೀನಿ. ನೋಡಿ, ಇದೊಂದು ಬಟ್ಲೆ ಅಂದ್ರೆ ಒಂದು ಅರ್ಧ ಬಟ್ಲಾಗಷ್ಟು ಹಿಟ್ಟನ್ನು ಹಾಕಿದ್ದೀನಿ. ನೋಡಿರಿ, ಕಡಲೆ ಹಿಟ್ಟು ನಾನು ಇಲ್ಲಿ ನೀರು ಹಾಕ್ದೇ ಮಾಡಿದ್ದೀನಿ. ನೋಡಿರಿ, ಇದು ಆಲ್ರೆಡಿ ಮೆಂತ್ಯ ಸೊಪ್ಪು ತುಂಬಾ ನೀರು ಬಿಟ್ಟಿತ್ತು. ಇಲ್ಲ ನಿಮ್ದು ಡ್ರೈ ಅನ್ಸಕತ್ತಿದ್ರೆ ಅಷ್ಟೇ 1 ಸ್ಪೂನ್ ಅದು ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊರಿ. ಈ ಹಿಟ್ಟು ಕಲಸಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇಲ್ಲಿ ನೀವು 2 ಥರ ಕಟ್ಲೆಟ್ ಥರ ತಟ್ಕೋಬೋದು. ಇಲ್ಲಿ ಕೈಗೊಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ಕೈಯಲ್ಲೇ ತಟ್ಕೊರಿ, ನಡೀತದೆ. ನೋಡಿ, ನಾನು 2 ರೀತಿ ಮಾಡಿ ತೋರಿಸ್ತೀನಿ ನಿಮಗೆ. ನೋಡಿ, ಈ ರೀತಿ ಶೀಟ್ ಮೇಲೂ ತಟ್ಕೋಬೋದು. ಫಸ್ಟ್ ಕೈಯಲ್ಲೇ ಇಷ್ಟಿಷ್ಟೇ ಕಟ್ಲೆಟ್ ಥರ ಮಾಡ್ಕೋಬೋದು. ನೋಡಿರಿ, ಇಲ್ಲ ಅಂದರೆ ಏನು ಮಾಡಿರಿ, ನೀವು ಇದನ್ನು ನಮ್ಗೆ ಎಣ್ಣೆ ಬೇಡ ಅಂದ್ರೆ ಸ್ಟೀಮ್ ಮಾಡಿಕೊಂಡು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು, ನಡೀತದೆ ರೀ. ಅದನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಈ ರೀತಿ ಶೀಟ್ ಮೇಲೂ ಈ ರೀತಿ ಮಾಡ್ಕೋಬೋದು. ನೋಡಿ, ನಿಮಗೆ ಯಾವ ರೀತಿ ಈಸಿ ಆಗ್ತದಲ್ಲ ಆ ರೀತಿನೇ ಮಾಡ್ಕೊರಿ. ಇಲ್ಲ ಡೈರೆಕ್ಟಾಗಿ ಒಂದೊಂದನ್ನೇ ಎಣ್ಣೆಯಲ್ಲೇ ಕೈಯಲ್ಲಿಂದೇ ತಟ್ಟು ಬಿಟ್ಬಿಡ್ತೀವಂದ್ರೆ ಅದು ರೀತಿ ನಡೀತದೆ. ನೋಡಿ, ಒಮ್ಮೆಲೆ ಒಂದು 5 ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಎಣ್ಣೆಯನ್ನು ಕೈಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಎಣ್ಣೆನೂ ಕಾಯ್ದದೆ. ನಿಮಗೆ ಎರಡೂ ಹೇಳೀನಿ. ನಿಮಗೆ ಎಣ್ಣೆ ಬೇಡ ಅಂದರೆ ಇವನು ಸ್ಟೀಮ್ ಮಾಡಿಬಿಟ್ಟು ಶಾಲೋ ಫ್ರೈ ಮಾಡಿಕೊಂಡು ತಿನ್ನಿ. ಇದರಲ್ಲೇನು ಸೋಡಾ ಹಾಕಿಲ್ಲ, ಏನೂ ಹಾಕಿಲ್ಲ. ಇವು ತುಂಬ ಎಣ್ಣೆನೂ ಹಿಡಿಯಲ್ಲ ರೀ, ತುಂಬಾ ಟೇಸ್ಟಿಯಾಗಿರ್ತಾವೆ. ಪರೋಟ, ಸಾಂಬಾರು, ಪಪ್ಪು, ಮೆಂತ್ಯ ಸೊಪ್ಪು ಏನೇನೋ ಮಾಡ್ಕೊಂಡಿರ್ತೀವಿ ರೀ. ಇದು ತುಂಬಾ ಟೇಸ್ಟಿಯಾಗಿರೋಂಥ ಹೊಸ ರೆಸಿಪಿ ರೀ ಇದು. ನೋಡಿ, ಇಷ್ಟು ಕೆಂಪಗಾಗೋವರೆಗೂ ಕರೆದ್ಬಿಟ್ಟು ತೊಗೊಂಡ್ರೆ ಸಾಕ್ರಿ. ನೋಡಿ, ಇದರಲ್ಲಿ ಮೆಂತ್ಯ
ಸೊಪ್ಪು ಹಾಕಿ ಮಾಡೋದು ಅಂತ ಹೇಳಿ ಗೊತ್ತೂ ಆಗಲ್ಲ. ಬಿಸಿ ಬಿಸಿ ಹೀಗೇನು ತಿನ್ಬೋದು ರೀ. ಮತ್ತು ಇದನ್ನು ಹೆಂಗೆ ಸರ್ವ್ ಮಾಡ್ತಾರೆ ಅಂತ ಹೇಳಿ ನಿಮಗೆ ಅದನ್ನು ತೋರಿಸ್ತೀನಿ ನೋಡಿರಿ. ನೋಡಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಕಲರ್. ಇವನು ಬಿಸಿ ಬಿಸಿ ಹೀಗೆ ತಿಂದರೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ಅಥವಾ ಮಕ್ಕಳು ಸಾಸ್ ಜೊತೆನೂ ತಿನ್ಬೋದು, ನಡೀತದೆ. ಅಥವಾ ನೀವು ಈ ರೀತಿಯೂ ಇದನ್ನು ಸರ್ವ್ ಮಾಡ್ಬೋದು. ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದ್ರೂ ಮಾಡಿಕೊಡ್ರಿ, ತುಂಬಾ ಟೇಸ್ಟಿಯಾಗಿರ್ತದೆ ಮತ್ತು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಇದಕ್ಕೊಂದು ಸ್ವಲ್ಪ ಏನು ಮಾಡ್ತಾಯಿದ್ದೀನಿ, ಈರುಳ್ಳಿ ಹಣ್ಣು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಕ್ಯಾರೆಟನ್ನು ತುರಿದ್ಬಿಟ್ಟು ಹಾಕ್ಬೋದು, ನಡೀತದೆ. ಅದನ್ನು ಇಲ್ಲ ಮೂಲಂಗಿ ಇದ್ರೆ ಮೂಲಂಗಿನೂ ತುರಿದ್ಬಿಟ್ಟಿರ್ಬೋದು. ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಗ್ರೀನ್ ಚಟ್ನಿ ಹಾಕಿದ್ದೀನಿ, ಒಂದು ಸ್ವಲ್ಪ ಸ್ವೀಟ್ ಚಟ್ನಿನ ಹಾಕ್ತೀನಿ. ಇವಿಲ್ಲ ಇನ್ನೊಂದು ಸ್ವಲ್ಪ ಬೇಕಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನು ಉದುರಿಸ್ಬೋದು, ನಡೀತದೆ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಅಂತೇಳಿ ನೋಡಿರಿ, ನಾನು 2 ಬ್ರೆಡನ್ನು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ. ಈ ರೀತಿ ಇದನ್ನು ಬ್ರೆಡ್ ಜೊತೆ ತಿಂದಿದ್ದೀನಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ವೈಟ್ ಬ್ರೆಡ್ ತೊಗೊಂಡಿನಿ. ಇಲ್ಲ ನಮ್ಗೆ ವೈಟ್ ಬ್ರೆಡ್ ಬೇಡ ಅಂದ್ರೆ ನೀವು ವೀಟ್ ಬ್ರೆಡನ್ನಾದ್ರೂ ತೊಗೋಬೋದು. ಇದು ಹೊರಗಂತೂ ಎಲ್ಲಿಯೂ ಸಿಗಲ್ಲ. ಯಾರಾದರೂ ಗೆಸ್ಟ್ ಬಂದರೆ ಅಥವಾ ನಿಮ್ಮ ಮಕ್ಕಳಿಗೆ ಮನೆಯಲ್ಲಿ ಮಾಡ್ಕೊಂಡು ತಿನ್ನಿರಿ, ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ. ಒಂದೇ ಥರದ್ದು ಏನೇನೋ ಮೆಂತ್ಯ ಸೊಪ್ಪಿನ ಪರೋಟ ಅದು ತಿಂದು ಬೇಜಾರಾಗಿರ್ತದೆ. ಈ ಹೊಸ ರೆಸಿಪಿಯನ್ನು ಟ್ರೈ ಮಾಡಿರಿ. ಇದಕ್ಕೆ ಏನು ಹೆಸರು ಇಡೋದು ಅಂತ ಹೇಳಿ ನೀವೇ ಕಮೆಂಟ್ ಮಾಡಿ ತಿಳಿಸ್ರಿ. ನೋಡ್ಲಿಕ್ಕೂ ತುಂಬಾ ಚೆನ್ನಾಗಿ ಕಾಣುತ್ತೆ, ಟೇಸ್ಟ್ ಅಂತೂ ತುಂಬಾ ಅದ್ಭುತವಾಗಿರ್ತದೆ. ನೋಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ಹೇಳ್ರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.